ಶಿವಮೊಗ್ಗದಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ. ಹೊಸನಗರದ ಕುಂದಗಲ್ ಗ್ರಾಮದಲ್ಲಿ ಭಾರೀ ಪ್ರಮಾಣದಲ್ಲಿ ರಸ್ತೆ ಹಾಗೂ ಭೂಕುಸಿತ ಉಂಟಾಗಿದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಕುಂದಗಲ್ ಗ್ರಾಮ ಇದಾಗಿದ್ದು ಸುಮಾರು 200 ಅಡಿಯಷ್ಟು ಉದ್ದದಲ್ಲಿ ಭೂಮಿ ಕುಸಿತವಾಗಿದೆ. ಕುಂದಗಲ್ ಗ್ರಾಮದಲ್ಲಿ 200 ಅಡಿ ಉದ್ದ ಮತ್ತೆ 1 ಅಡಿಯಷ್ಟು ಕೆಳಗೆ ಭೂಮಿ ಕುಸಿತವನ್ನ ಕಂಡಿದೆ. ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ ಗ್ರಾಮದಲ್ಲಿ ಭೂಮಿ ಕುಸಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಸುಮಾರು 200 ಮೀಟರ್ನಷ್ಟು ಉದ್ದ 1.5 ಅಡಿಯಷ್ಟು ಕೆಳಗೆ ಕುಸಿದಂತಹ ಭೂಮಿ ಕಳೆದ ವರ್ಷ ಕೂಡ ಇದೇ ಜಾಗದಲ್ಲಿ ಭೂಮಿ ಕುಸಿತ ಆಗಿತ್ತು. ಸೊ ಹಾಗಾಗಿ ಈ ವರ್ಷನೂ ಕೂಡ ಅದೇ ಜಾಗದಲ್ಲಿ ಭೂಮಿ ಕುಸಿತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಅಲ್ಲಿನ ಜನತೆಗೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಭೂಮಿ ಕುಸಿತ ಆಗಿದೆ ಅಂತ ಹೇಳಿ. ಕುಂದಗಲ್ ಗ್ರಾಮದಲ್ಲಿ 200 ಅಡಿ ಉದ್ದ ಮತ್ತೆ 1 ಅಡಿಯಷ್ಟು ಕೆಳಗೆ ಭೂಮಿ ಕುಸಿತ ಆಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಳೆದ ವರ್ಷ ಕೂಡ ಇದೇ ರೀತಿಯಾಗಿ ಅದೇ ಸ್ಥಳದಲ್ಲಿ ಭೂಮಿ ಕುಸಿತ ಆಗಿತ್ತು. ಈ ವರ್ಷನೂ ಕೂಡ ಅದೇ ರೀತಿಯಾಗಿ ಭೂಕುಸಿತ ಆಗ್ತಾ ಇರೋದಕ್ಕೆ ಅಲ್ಲಿನ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಗ್ರಾಮಸ್ಥರು ಕೂಡ ಈ ಒಂದು ಆತಂಕಕ್ಕೆ ಈಡಾಗಿದ್ದಾರೆ. ಮತ್ತೆ ಮಳೆ ಹೆಚ್ಚಾಗಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಒಂದು ಕಡೆ ಭೂಮಿ ಕುಸಿತ ಆಗುವಂತಹ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಕುಂದಗಲ್ ಗ್ರಾಮ ಇದು ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಭೂಮಿ ಕುಸಿತ ಆಗಿದೆ. 200 ಅಡಿಯಷ್ಟು ಉದ್ದದಲ್ಲಿ ಭೂಮಿ ಕುಸಿತವನ್ನು ಕಂಡಿದೆ. 200 ಅಡಿ ಉದ್ದ ಮತ್ತು 1 ಅಡಿಯಷ್ಟು ಕೆಳಗಡೆ ಭೂಮಿ ಕುಸಿತ ಆಗಿದೆ. ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ ಗ್ರಾಮದಲ್ಲಿ ಭೂಮಿ ಕುಸಿತವಾಗಿದೆ.